ಮಕ್ಕಳೇ, ಈಗ ನೋಡಿ ಫಂಕ್ಷನ್ ಇನ್ ರೋಸ್ಟರ್ ಫಾರ್ಮ್. ಓಕೆ, ರೋಸ್ಟರ್ ಫಾರ್ಮ್ನಲ್ಲಿ ಬರೆದ ಮೇಲೆ ಹೇಗೆ ಗುರ್ತು ಹೆಂಗೆ ಹಿಡಿಯೋದು ಅಂದರೆ, ಫಸ್ಟಿಗೆ ಐತಲ್ಲ ಯಾವಾಗೂ ನಿಮಗೆ ಎ ಮತ್ತು ಬಿ ಎಲಿಮೆಂಟ್ಸ್ ಕೊಟ್ಟಿರ್ತಾರೆ, ಅಂದರೆ ಎ ಮತ್ತು ಬಿ ಸೆಟ್ ಕೊಟ್ಟಿರ್ತಾರೆ. ಅದ್ರ ಬೇಸಿಸ್ ಮೇಲೆ ನೀವು ಡಿಫೈನ್ ಮಾಡ್ಬೋದು. ಫಸ್ಟಿಗೆ ನೋಡಿ ಇದೇ ಆರ್ಡರ್, ಇಲ್ಲೆಲ್ಲ ಡಯಾಗ್ರಾಮ್ಸ್ ಇದ್ರ ಹಿಂದಿನ ವಿಡಿಯೋದಲ್ಲಿ ನಾನೆಲ್ಲ ತೋರಿಸಿದ್ದೆಲ್ಲ ಇದನ್ನು ಹೇಗೆ ಬೇಸಿಕ್ ಆಫ್ ಫಂಕ್ಷನ್ಸಲ್ಲಿ ಆ ವಿಡಿಯೋದಲ್ಲಿ ನಾನು ಎಲ್ಲ ಹೇಳ್ಕೊಟ್ಟಿದ್ದೆ. ಇದನ್ನು ಆ್ಯರೋ ಡಯಾಗ್ರಾಮ್ದಲ್ಲಿ ಹೇಗೆ ಗುರ್ತು ಹಿಡಿಬೋದು ಫಂಕ್ಷನ್ ಹೌದು ಇಲ್ಲೋ ಅಂತೇಳಿ, ಅದೇ ಒಂದು ಸೆಟ್ನ ಇದನ್ನೇ ನಾನು ಒಂದು ರೋಸ್ಟರ್ ಫಾರ್ಮ್ನಲ್ಲಿ ಬರೆದಿದ್ದೇನೆ. ಆ ರೋಸ್ಟರ್ ಫಾರ್ಮ್ನಲ್ಲಿ ಇಲ್ಲಿ ಬರ್ಕೊಂಡಿದ್ದೇನೆ. ಓಕೆ, ಈಗ ಹಿಂದಿನ ವಿಡಿಯೋದಲ್ಲಿ ಇವಾಗ ನೋಡಿ, ಹಿಂದಿನ ವಿಡಿಯೋದಲ್ಲಿ ನಾನು ಈಗ ರಿವರ್ಸ್ ಹೋಗೋಣ. ಇಲ್ಲಿ 1 2 3 4 ಫಸ್ಟ್ ಫಂಕ್ಷನ್ನಲ್ಲಿ ಫಸ್ಟ್ ಡೆಫಿನಿಷನ್, ಇದು ಫಸ್ಟ್ ಡೆಫಿನಿಷನ್ ಇಲ್ಲಿದೆ. ಫಸ್ಟ್ ಡೆಫಿನಿಷನಲ್ಲಿ ಈಚ್ ಎಲಿಮೆಂಟ್ ಆಫ್ ದಿ ಎ ಶುಡ್ ಬಿ ಕನೆಕ್ಟೆಡ್ ಆ್ಯಂಡ್ ಶುಡ್ ಹ್ಯಾವ್ ಯೂನಿಕ್ ಇಮೇಜ್. ಸೊ ಇದನ್ನು ತೊಗೊತಿದ್ದೇವೆ ನೋಡಿ. ಫಸ್ಟಿಗೆ ಐತಲ್ಲ ಎಲ್ಲ ಎಲಿಮೆಂಟ್ಸ್ ಆಫ್ ಎ ಶುಡ್ ಬಿ ಕನೆಕ್ಟೆಡ್. ಅದಾದ ನಂತರ ಇದರೊಳಗಿಂದ ಯೂನಿಕ್ ಇಮೇಜ್ ಬರಬೇಕಂದ್ರೆ, ಯೂನಿಕ್ ಇಮೇಜ್ ಅಂದರೆ ಇದರಿಂದ ಒಂದೇ ಆ್ಯರೋ ಬರಬೇಕು, ಇದರಿಂದ ಒಂದು ಆ್ಯರೋ ಬರಬೇಕು, ಇದರಿಂದ ಒಂದು ಆ್ಯರೋ ಬಂದಿದೆ. ಆದರೆ ಇದರೊಳಗೆ 4 ಒಳಗೆ 2 ಆ್ಯರೋ ಬಂದಿದೆ. ಸೊ ಇಟ್ ಈಸ್ ನಾಟ್ ಅ ಫಂಕ್ಷನ್. ಇದನ್ನು ನಾವು ರೋಸ್ಟರ್ ಫಾರ್ಮ್ನಲ್ಲಿ ಬರೆದಾಗ ಹೇಗೆ ಗುರ್ತು ಹಿಡಿಬೋದು ಅಂದರೆ, ಫಸ್ಟ್ ಆಫ್ ಆಲ್ ನೋಡಿ, 1ಗೆ ಎ ಇದೆ, ಇಟ್ ಈಸ್ ಯೂನಿಕ್. 2ಗೆ ಬಿ ಇದೆ, ಯೂನಿಕ್. 3ಗೆ ಸಿ ಇದೆ. ಆದರೆ 4ಗೆ ಇಲ್ಲಿ ನೋಡಿ ಫಸ್ಟ್ ಎಲಿಮೆಂಟ್ ಸೇಮ್ ಇದೆ, ಸೆಕೆಂಡ್ ಎಲಿಮೆಂಟ್ ಡಿಫರ್ ಆಗ್ತಿದೆ. ಸೊ ಇಟ್ ಈಸ್ ನಾಟ್ ಅ ಫಂಕ್ಷನ್. ಡಯಾಗ್ರಾಮ್ನಲ್ಲಿ ನಾವು ಹೇಳ್ಬೋದು 4 ಇಲ್ಲಿತ್ತು, ಆಮೇಲೆ ಇಲ್ಲಿ ಡಿ ಮತ್ತು ಎ ಇತ್ತು, ಹೀಗೆ ಬಂದಿದೆ, 2 ಆ್ಯರೋ ಬಂದಿದ್ದಕ್ಕೆ ಫಂಕ್ಷನ್ ಆಗಲ್ಲ. ಇದರೊಳಗೆ ಹೇಗೆ ಗುರ್ತು ಹಿಡಿಬೋದು ಅಂದರೆ, ಇವಾಗ ಡೊಮೇನ್, ಇದನ್ನು ಡೊಮೇನ್ ಅಂತಾರೆ. ಫಸ್ಟ್ ಎಲಿಮೆಂಟ್ಸ್ ಆಫ್ ದಿ ಎ ಸೆಟ್ ಇಸ್ ಕಾಲ್ಡ್ ಆಸ್ ಎ ಡೊಮೇನ್ ಅಂತಾರೆ. ಆ ಡೊಮೇನ್ ಒಳಗೆ ಫಸ್ಟ್ ಎಲಿಮೆಂಟ್ ಆಫ್ ಆರ್ಡರ್ ಪೇರ್ಸ್ ಆಫ್ 2 ಡಿಫ್ರೆಂಟ್ ಆರ್ಡರ್ ಪೇರ್ಸ್ ಶುಡ್ ನಾಟ್ ಬಿ ಸೇಮ್. ಓಕೆ, ಇದನ್ನು ಫಂಕ್ಷನ್ ಹೇಳಲ್ಲ. ಇದರೊಳಗೆ ನೋಡಿ 1A 2A 3C, ಇದನ್ನು ಫಂಕ್ಷನ್ ಹೌದು ಇಲ್ಲೋ ಅಂತ ಚೆಕ್ ಮಾಡೋಕ್ಕೆ ನಿಮಗೆ ಫಸ್ಟಿಗೆ ಎ ಸೆಟ್ ಕೊಟ್ಟಿರ್ತಾರೆ. ಎ ಸೆಟ್ನಲ್ಲಿ 1 2 3 4 ಇದೆ, ಮತ್ತು ಬಿಯಲ್ಲಿ ಎ ಬಿ ಸಿ ಮತ್ತು ಡಿ ಇದೆ. ಒಂದು ನಿಮಿಷ ನೋಡಿ, 3ನೇ ನೋಡಿ 1 2 3 4 ಎ ಬಿ ಸಿ ಇದೆ, 3ನೇ ಫಂಕ್ಷನ್. ಇದನ್ನು ನಾನು ಅಲ್ಲೇ ಪೇಸ್ಟ್ ಮಾಡಿದ್ದೇನೆ ರೋಸ್ಟರ್ ಫಾರ್ಮ್ನಲ್ಲಿ. 1 2 3 4 ಎ ಬಿ ಸಿ ಇದೆ, ಡಿ ಇಲ್ಲ. ಓಕೆ, ಇದರೊಳಗೆ ಫಸ್ಟಿಗೆ ನಾವು ಎಲ್ಲ ಎಲಿಮೆಂಟ್ಸ್ ಶುಡ್ ಬಿ ಕನೆಕ್ಟೆಡ್ ಟು ಯುನೀಕ್ ಇಮೇಜ್. ನೋಡಿ, ಫಸ್ಟಿಗೆ 1 2 3 ಇದೆ, ಇಲ್ಲಿ 4 ಇಲ್ಲ. 4ಇಂದ ಇಲ್ಲಿ ಏನಾದರೂ ಇರಬೇಕಿತ್ತು, 4 ಇಲ್ಲ ಅಲ್ಲ, ಅದಕ್ಕೋಸ್ಕರ ಫಂಕ್ಷನ್ ಆಗಲ್ಲ ಇದು. ಓಕೆ, ಇವೆರಡು ಫಂಕ್ಷನ್ ಆಗುತ್ತೆ. ಇದನ್ನು ಹೇಗೆ ಅಂದರೆ, ಎ ಮತ್ತು ಬಿ ಸೆಟ್ ಮೇಲೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಎಗೆ ಬಿ ಕನೆಕ್ಟೆಡ್ ಇದೆ, 1ಗೆ ಬಿ ಕನೆಕ್ಟೆಡ್ ಇದೆ, 2ಗೆ ಎ ಕನೆಕ್ಟೆಡ್ ಇದೆ. 1ಗೆ ಬಿ ಕನೆಕ್ಟೆಡ್ ಇದೆ, 2ಗೆ ಎ ಕನೆಕ್ಟೆಡ್ ಇದೆ, 3ಗೆ ಸಿ ಕನೆಕ್ಟೆಡ್ ಇದೆ. ಸೊ ಇಟ್ ಈಸ್ ಅ ಫಂಕ್ಷನ್. ಇದನ್ನು ಹೇಗೆ ಡಿಫೈನ್ ಮಾಡೋದು ಅಂದರೆ, ಫಸ್ಟಿಗೆ ಎ ಮತ್ತು ಬಿ ಸೆಟ್ ನೋಡ್ಕೋಬೇಕು. ಅವೆರಡು ಸೆಟ್ ಬೇಸಿಸ್ ಮೇಲೆ ನಾವು ಡಿಫೈನ್ ಮಾಡ್ಬೋದು. ಸೆಕೆಂಡಿಗೆ 1, A 2, A 3, A 4, A. ಇದರೊಳಗೆ ಸೆಕೆಂಡ್ ಸೆಟ್ ಬಗ್ಗೆ ಏನು ಹೇಳಿಲ್ಲ, ಅಂದರೆ ರೇಂಜ್ ಬಗ್ಗೆ ಏನು ಹೇಳಿಲ್ಲ. ರೇಂಜ್ನಲ್ಲಿ ನೀವು ಬೇಕಾದರೆ ಹೇಗೆ ಬೇಕಾದರೂ ಇರ್ಬೋದು. ಆದರೆ ಫಸ್ಟ್ ಎಲಿಮೆಂಟ್ ಅಂದರೆ ಡೊಮೇನ್ನಲ್ಲಿ ಎಲ್ಲ ಎಲಿಮೆಂಟ್ಸ್ ಶುಡ್ ಬಿ ಕನೆಕ್ಟೆಡ್. ಎದಲ್ಲಿ ಇದರೊಳಗೆ ಇದೆಯಲ್ಲ 1 2 3 4 ಎಲ್ಲ ಕನೆಕ್ಟೆಡ್ ಇದೆ ಎಗೆ. ಇದನ್ನು ನಾನಲ್ಲಿ ರೋಸ್ಟರ್ ಫಾರ್ಮ್ನಲ್ಲಿ ಬರ್ತಿದ್ದೇನೆ. ಸೊ ಇಟ್ ಈಸ್ ಅ ಫಂಕ್ಷನ್. ಸೊ ಇದನ್ನೆಲ್ಲ ಆದ ನಂತರ ಇವಾಗ ಸೆಕೆಂಡ್ ಒಂದು ಡೆಫಿನೇಷನ್ ಹೇಳ್ತೇನೆ. ಇವಾಗ ಡೆಫಿನೇಷನ್ ಇನ್ ರೋಸ್ಟರ್ ಫಾರ್ಮ್ ಇದು. A function f is a relation from a to b such that the domain of f, ಡೊಮೇನ್ ಅಂದರೆ ಇದು ಕಂಪ್ಲೀಟ್. ಇವಾಗ ನೋಡಿ, ಕೆಲವೊಮ್ಮೆ ಏನಾಗ್ತವೆ, ಹೀಗೆ ಡೊಮೇನ್ ಅಂತ ಹೇಳಿದರೆ ಈ ಎಲಿಮೆಂಟಿಗೆ ಕನೆಕ್ಟ್ ಇರಬೇಕು, ಅವಾಗಷ್ಟೇ ಇದನ್ನು ಡೊಮೇನ್ ಅಂತಾರೆ. ಆದರೆ ಫಂಕ್ಷನ್ನಲ್ಲಿ ಇದು ಕಂಪ್ಲೀಟ್ ಡೊಮೇನ್ ಅಂತ ಹೇಳಿ ನಾವು ತೊಗೊತೀವಿ. ಎ ಈಸ್ ಅ ಡೊಮೇನ್. ಸೊ ಇದು ಎಫ್ ಈಸ್ ಅ function f is a relation from a to b such that the domain of f is a, ಇಲ್ಲಿ ಹೇಳಿದ್ದೆಲ್ಲ ಡೊಮೇನ್ is a, and no two distinct order pairs in f have the first element ಸೇಮ್ ಇರಬಾರ್ದು. ಫಸ್ಟ್ ಎಲಿಮೆಂಟ್ ಇಲ್ಲಿ ತೋರಿಸಿದೆಯಲ್ಲ, ಇಲ್ಲಿ ಆರ್ಡರ್ ಪೇರ್ಸ್ ಇವೆರಡು ಆರ್ಡರ್ ಪೇರ್ಸಲ್ಲಿ ಫಸ್ಟ್ ಎಲಿಮೆಂಟ್ ಯಾವಾಗ ಸೇಮ್ ಇರಬಾರ್ದು. ಸೇಮ್ ಇತ್ತಂದರೆ ಅದು ಫಂಕ್ಷನ್ ಆಗಲ್ಲ. ಇಲ್ಲಿ ನೋಡಿದ್ವಲ್ಲ, ಫಂಕ್ಷನ್ ಆಗಲ್ಲ. ಸೊ ಇದಾಗಿತ್ತು ಎಲ್ಲ ಸೆಕೆಂಡ್ ಡೆಫಿನೇಷನ್ ಆಫ್ ದಿ ಫಂಕ್ಷನ್ಸ್. ಇದೇನು ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡಿ ಮತ್ತು ಅದನ್ನು ತಿಳಿಸ್ತೇನೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.